ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಲಬೇಕು ಅಂತ ಹೇಳಿ ಕಾಂಗ್ರೆಸ್ ನಾನಾ ರಣತಂತ್ರವನ್ನ ಹೆಣೆಯುತ್ತಿದೆ. ಇದರ ಭಾಗವಾಗಿ ಸುನಿಲ್ ಕನಗೋಲು ಅವರ ಸ್ಟ್ರಾಟಜಿಯನ್ನ ಪ್ಲಾನ್ ಮಾಡಿದೆ. ಆ ಮೂಲಕ ರಾಜ್ಯದಲ್ಲೂ ಹಾಗೂ ದೇಶದಲ್ಲೂ ಕೂಡ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಇದೆ. 2024ರ ಲೋಕಸಭಾ ಚುನಾವಣೆ ಕಾಂಗ್ರೆಸ್ನ ಲೋಕ ವ್ಯೂಹ ಹೇಗಿದೆ ಅಂತ ಹೇಳಿದ್ರೆ ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ನಿಮ್ಮ ಮುಂದೆ ನೀಡ್ತಾ ಇದೆ. ಲೋಕ ಗೆಲ್ಲಲು ಕಾಂಗ್ರೆಸ್ನಲ್ಲೇ ಹಿಂದುತ್ವದ ಅಸ್ತ್ರ, ಮುಸ್ಲಿಂ ವೋಟ್ ಬೇಕು, ನಾಯಕರು ಮಾತ್ರ ಬೇಡವಾದ್ರ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮುಸ್ಲಿಂ ಗೂಗ್ಲಿಯನ್ನು ಬಿಡೋದಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಒಂದಿಷ್ಟು ಲೆಕ್ಕಾಚಾರಗಳಾಗಿದ್ದಾವೆ. ಕಾಂಗ್ರೆಸ್ನಲ್ಲಿ ಜೋರಾಯಿತು ಮುಸ್ಲಿಂ ಟಿಕೆಟ್ ವಿವಾದ. ಮುಸ್ಲಿಮರ ಬದಲು ಹಿಂದೂಗಳಿಗೆ ಟಿಕೆಟ್ ನೀಡೋ ಚರ್ಚೆ. ಸರ್ಕಾರಕ್ಕೆ ಚುನಾವಣಾ ಪರಿಣಿತ ಸುನಿಲ್ ಕನಗೋಲು ಸಲಹೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ಕಾಂಗ್ರೆಸ್ ಗೆಲ್ಲಬೇಕು ಅಂತ ಹೇಳಿ ಆದರೆ ಈ ಬಾರಿ ಮುಸ್ಲಿಂ ಸಮುದಾಯದ ನಾಯಕರುಗಳಿಗೆ ಟಿಕೆಟ್ ಕೊಡೋದು ಬೇಡ, ಹಿಂದೂ ಅಸ್ತ್ರವನ್ನು ಬಳಸೋಣ ಅನ್ನುವ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ಇದ್ದಂಗೆ ಕಾಣಿಸ್ತಾ ಇದೆ. ಸುನಿಲ್ ಕನಗೋಲು ಈ ಕುರಿತಾಗಿ ಕಾಂಗ್ರೆಸ್ನ ನಾಯಕರಿಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರಂತೆ. ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಮತ್ತು ಈ ಸ್ಟ್ರಾಟರ್ಜಿ BJP ಮೋದಿ ಅಲೆಯ ಮುಂದೆ ಇದೆಲ್ಲವೂ ಕೂಡ ಹೇಗೆ ಕಮಾಲ್ ಮಾಡುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿದೆ. ಸದ್ಯಕ್ಕಂತೂ ಈಗ ಮುಂದಿರುವಂಥ ಗುರಿ ಕಾಂಗ್ರೆಸ್ಗೆ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನವನ್ನು ರಾಜ್ಯದಿಂದ ಗೆದ್ದು ರಾಹುಲ್ ಗಾಂಧಿಯವರ ಕೈ ಬಲಪಡಿಸೋದು ಅಥವಾ ಇಂಡಿಯಾ ಒಕ್ಕೂಟದ ಕೈ ಬಲಪಡಿಸೋದು. ಹೀಗಿರುವಾಗ ಅತಿ ಹೆಚ್ಚು ಸ್ಥಾನಕ್ಕೆ ಕಾಂಗ್ರೆಸ್ನ ಸ್ಟ್ರಾಟರ್ಜಿ ಏನು ಅಂತ ಹೇಳಿದರೆ ಹಿಂದುತ್ವದ ಬ್ರ್ಯಾಂಡನ್ನು ರಾಜ್ಯದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದಾರೆ ಸುನಿಲ್ ಕನಗೋಲು ಅವರ ಒಂದಿಷ್ಟು ಸೂಚನೆಯಂತೆ. ಇದು ರಾಜ್ಯ ರಾಜಕಾರಣದ ಅತಿ ದೊಡ್ಡ ಸುದ್ದಿ. ಇಲ್ಲಿ ತನಕ BJP ನಮಗೆ ಮುಸ್ಲಿಮರ ಓಟು ಬೇಡ ಅಂತ ಹೇಳ್ತಾ ಇತ್ತು. ಇದೀಗ ಕಾಂಗ್ರೆಸ್ ಮುಸ್ಲಿಮರ ಓಟ್ ಬೇಕು, ಆದರೆ ಮುಸ್ಲಿಮರಿಗೆ ಟಿಕೆಟ್ ಇಲ್ಲ. ಲೋಕ ಸಮರ ಗೆಲ್ಲಲು ಕಾಂಗ್ರೆಸ್ ಇದೀಗ ಹಿಂದುತ್ವಕ್ಕೆ ಬಾಗ್ತಾ ಇದೆಯಾ? ಮುಸ್ಲಿಮರಿಗೆ ಕಾಂಗ್ರೆಸ್ನಿಂದ ಕೂಡ ಟಿಕೆಟ್ ಇಲ್ವಾ? ಪರೋಕ್ಷವಾಗಿ ಸುಳಿವು ನೀಡಿದ್ದಾರೆ ಸಚಿವ ಪರಮೇಶ್ವರ್. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ 28 ಕ್ಷೇತ್ರಗಳಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಇರೋದಿಲ್ವಾ? ಅಂತಹ ಸಮುದಾಯಕ್ಕೆ ಬೇರೆ ವ್ಯವಸ್ಥೆ ಮಾಡುತ್ತೇವೆ, ಪರಿಷತ್ ಮತ್ತು ಸರ್ಕಾರದಲ್ಲಿ ಸ್ಥಾನಮಾನ ಕೊಡ್ತೇವೆ. ಇದು ಎಕ್ಸ್ಕ್ಲೂಸಿವ್, ಗಮನಿಸಿ. ಸಮುದಾಯಗಳು ನಮ್ಮಲ್ಲಿ ಒಂದು ನೀತಿ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಯಾವ ಸಮುದಾಯಗಳು ಗೆದ್ದು ಬರೋದಕ್ಕಾಗೋದಿಲ್ಲ, ಜನರಲ್ ಎಲೆಕ್ಷನ್ಸಲ್ಲಿ ಗೆದ್ದು ಬರೋದಕ್ಕಾಗೋದಿಲ್ಲ, ಅಂಥವ್ರಿಗೆ ನಾವು ವಿಧಾನ ಪರಿಷತ್ತಿನಲ್ಲಿ ಆಗಲಿ ಅಥವಾ ಸರ್ಕಾರದಲ್ಲಿ ಸ್ಥಾನಮಾನಗಳನ್ನು ಕೊಡ್ತಕ್ಕಂಥ ಮೊದಲಿಂದನೂ ನಡ್ಕೊಂಡು ಬಂದಿದೆ, ಏನು ಹೊಸದೇನಲ್ಲ. ಆದ್ದರಿಂದ ಒಂದು ವೇಳೆ ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸ್ಲಿಮ್ರು ಇರ್ಬೋದು, ಅಥವಾ ಬೇರೆ ಸಮುದಾಯದವರು, ಸಣ್ಣ ಸಣ್ಣ ಸಮುದಾಯಗಳು ಭಾಳಷ್ಟು ಇದ್ದಾವೆ ನಮ್ಮಲ್ಲಿ, ಅವರಿಗೂ ಕೂಡ ನಾವು ಬೇರೆ ಬೇರೆ ರೀತಿಯಲ್ಲಿ ರಾಜಕೀಯ ಸ್ಥಾನಮಾನಗಳನ್ನು ಕೊಡೋದಕ್ಕೆ ನಾವು ಯಾವಾಗಲೂ ಪ್ರಯತ್ನ ಮಾಡ್ತೀವಿ, ಈ ಬಾರಿಯೂ ಮಾಡ್ತೀವಿ. ನಮ್ಮಲ್ಲಿ ಒಂದು ನೀತಿ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ. ಯಾವ ಸಮುದಾಯಗಳು ಗೆದ್ದು ಬರೋದಕ್ಕಾಗೋದಿಲ್ಲ, ಜನರಲ್ ಎಲೆಕ್ಷನ್ಸಲ್ಲಿ ಗೆದ್ದು